ಈ ಊರಿನ ದೇಸಾಯಿ ಮನೆತನದಲ್ಲಿ ಜನಿಸಿ ಸುಖ ಅನುಭವಿಸುವ ಸುಖ ಹೋಗಿ ನಾನು. ದುಡ್ಡು ಮಾಡಬೇಕು, ದುಡ್ಡಿದ್ದ ಒಂದು ಆಯ್ತೆ. ಅದಕ್ಕ ದುಡ್ಡು ಮಾಡಬೇಕು, ಮೊದಲು ಶ್ರೀಮಂತ ಆಗಬೇಕು. ನಾವು ಸಿಗರೇಟ್ ಫ್ಯಾಕ್ಟರಿ ಕಟ್ತೀವಿ, ನೀವು ಸೇರ್ತೀರಿ, ಸಾಯ್ತೀರಿ, ನಾವು ಶ್ರೀಮಂತ ಆಗ್ತೀವಿ. ಗುಟ್ಕ ತಂಬಾಕಿನ ಫ್ಯಾಕ್ಟರಿಗಳನ್ನ ಕಟ್ತೀವಿ, ನೀವು ತಿಂತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಹಾದಿ ಬೀದಿಗೊಂದು ಬಾರ್ ಶಾಪ್ಗಳನ್ನ ಓಪನ್ ಮಾಡ್ತೀವಿ, ನೀವು ಕುಡಿತೀರಿ, ಕುಡಿದು 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 ಕೊನೆ ಒಂದು ದಿನ ಸತ್ತು ಹೋಗ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಆದ್ರ ಈ ದೇಶದ ಬೆನ್ನೆಲುಬು ಅಂತ ಅನಿಸಿಕೊಂಡ ನಮ್ಮ ರೈತ ಬೆವರು ಸುರಿಸಿ ಬೆಳೆಸಿದ ಅನ್ನ ಈ ಜಗತ್ತ ತಿಂದು ಬದುಕಿದ್ರು ರೈತ ಮಾತ್ರ ಇದುವರೆಗೂ ಶ್ರೀಮಂತ ಆಗೇ ಇಲ್ಲ. ಯಾಕಂತ ಒಬ್ಬರಾರ ವಿಚಾರ ಮಾಡಿರೇನ? ಮಾಡಂಗಿಲ್ಲ. ಮಾಡಕ ನಮ್ಮಂತ ಶ್ರೀಮಂತರು ಇಲ್ಲ. ಮಾಡಿ ಬೀಜ ಗೊಬ್ಬರ ತಂದು ಭೂಮಿಯಾಗ ಇಡ್ತೀರಿ, ಸಮಯಕ್ಕೆ ಮಳೆ ಬರೋದಿಲ್ಲ, ಟೈಮಿಗೆ ಕರೆಂಟ್ ಇಲ್ಲ, ಬೆಳೆದ ಮಾಲಿಗೆ ಸರಿಯಾದ ಬೆಲೆಯನ್ನೂ ಇರೋದಿಲ್ಲ. ಆಗ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೊರೆ ಹೋಗ್ತೀರಿ. ಬೆಳೆ ಯಾವ್ದಾರ ಸರ್ಕಾರ ಬಂದು ನಮ್ಮ ಸಾಲ ಮನ್ನಾ ಮಾಡ್ತೈತಿ ಅಂತ ಕಣ್ಣು ಬಡ್ಕೊಂಡು ದಾರಿ ಕಾಯ್ಕೋ ಅಂತ ಕುಂದಿರ್ತೀರಿ. ಆಗ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರ್ತೈತಿ, ರಾಜಕೀಯದವರು ಬರ್ತಾರ. ಅವರು ಆ ಜನ ಅಂತ ಜನ ನಾವು ಈ ಭಾಗ್ಯ ತಂದೀವಿ, ಮುಂದೆ ನಾವು ಈ ಭಾಗ್ಯಗಳನ್ನ ತರ್ತೀವಿ ಅಂತ ಸುಳ್ಳು ಭಾಷಣಗಳನ್ನ ಹೇಳಿ ನಿಮ್ಮಿಂದ ಓಟ್ ಪಡ್ಕೊಂಡು ಗೆದ್ದ ನಂತರ 5 ವರ್ಷಗಳ ಕಾಲ ತಮ್ಮ ಬೂಟ್ಗಳನ್ನು ನಿಮ್ಮ ನೆತ್ತಿ ಮೇಲಿಟ್ಟು ಭೂಮ್ಯಾಗ ಕುಳಿತುಕೊಳ್ಳಬೇಕು. ಇದನ್ನ ನಮ್ಮನ್ನ ಯಾರಾದ್ರೂ ಎದುರಾಕೊಂಡು ಮುಂದಾಳತ್ವ ತಗೊಂಡು ನಮ್ಮ ವಿರುದ್ಧ ಹೋರಾಟ ಸ್ಟ್ರೈಕ್ ಅಂತ ಏನಾರ ರೋಡಿಗೆ ಬಂದ್ರ ಅಂತವನ್ನ ಕಣ್ಣಾಗಿಟ್ಕೊಂಡು ಸುಳ್ಳು ಕೇಸ್ಗಳಾಗ ಸಿಗಿಸಿ ಜೈಲಿನಾಗ ಹಾಕಿಸ್ತೀವಿ. ಜೀವನ ಪರ್ಯಂತ ನರಳಿ ನರಳಿ ಕೊನೆಯವರೆಗೂ ಅಲ್ಲೇ ಸಾಯ್ಬೇಕು, ಹಾಗೆ ಮಾಡ್ತೀವಿ. ಹಂಗಾರ ನಮ್ಮ ರೈತ ಯಾವಾಗ್ರೀ ಶ್ರೀಮಂತ ಅಕ್ಕನ ನಾ ಹೇಳ್ದಂಗ ಮಾಡಿದ್ರ ಅಕ್ಕನ ತಾನು ಕಷ್ಟಪಟ್ಟು ಬೆಳೆದ ಮಾಲು ತರಕಾರಿ ಕಾಯಿಪಲ್ಲೆಯಿಂದ ಹಿಡಿದು ಕಾಳು ಕಡಿಗಳವರೆಗೂ 1 ವರ್ಷದವರೆಗೂ ಅವರು ಮನ್ಯಾಗ ಶೇಖರಣೆ ಮಾಡಿಟ್ಕೊಳ್ಬೇಕು. ಹಸು ಆದ್ರೆ ಅವ್ರ ಕುಟುಂಬ ಮಾತ್ರ ತಿನ್ನಬೇಕು, ಮತ್ತೆ ಯಾರಿಗೂ ಕೊಡಬಾರ್ದು. ಆಗ ಜಗತ್ತ ಹಸುವಿನಿಂದ ಬಾಳುತ್ತೈತಿ, ದೇಶ ಹಸು ಹಸು ಅಂತ ಅರಚತೈತಿ, ಸರ್ಕಾರದ ಬುಡ ನಡಗತೈತಿ. ರೈತರ ಮೇಲೆ ಆಗುವ ದೌರ್ಜನ್ಯದ ಈ ಕಲಿಯುಗ ಅಂತ್ಯ ಆಗ್ತೈತಿ. ಈ ರೈತನ ಶ್ರೀಮಂತ ಯುಗ ಪ್ರಾರಂಭ ಆಗ್ತೈತಿ. ನಮ್ಮ ಅಪ್ಪನಾಗೂ ನನ್ನ ಮಾತು
ನಮ್ಮಂತ ಶ್ರೀಮಂತರು ಬಿಡಬೇಕಲ್ಲ, ನಾವು ಬಿಡಂಗಿಲ್ಲ. ಯಾಕಂದ್ರ ಬಡವರು ಬಡವರಾಗ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿ ಮೆರಬೇಕು ಎಂಬುದು ನಮ್ಮ ನಿಯಮ ಐತಿ. ನಾವು ಹೊಡಿತೀವಿ, ಜಾರಿ ಬಿದ್ರು ಜನ ನೋಡಬಾರ್ದು, ಹುಚ್ಚಾದ್ರು ಕಚ್ಚಗೂ ಗೊತ್ತಾಗಬಾರ್ದು, ಹಂಗ ಹೊಡಿತೀವಿ. ಇದು ಕಲಿಯುಗ ಐತಿ. ನಾವು ಶ್ರೀಮಂತರಿದ್ದೀವಿ, ನಮ್ಗ ಕುಡಿಯಾಕ ಹೆಂಡ ಬೇಕು, ಮಕ್ಕಳಾಗ ಹೆಣ್ಣು ಬೇಕು. ಇದು ಕಲಿಯುಗ ಐತಿ.